ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇದು ನಂದು ಫಸ್ಟ್ನೇ ವೀಡಿಯೋ, ಮೊದಲನೇದು ಆ್ಯಂಡ್ ಮೊದಲನೇ ವಾಯ್ಸು ಕೂಡ ಇದು ಓನ್ ವಾಯ್ಸ್ ಆಗಿ ಫಸ್ಟ್ನೇದು ಮಾಡ್ತಾಯಿರೋದು. ಏನಪ್ಪ ಅಂದರೆ ಇವತ್ತು ಕಂಪ್ನಿ ಕಡೆಯಿಂದ ನಮ್ಮದು ಕಂಪ್ನಿದು ಒಂದು ಅಲೋವೆರಾ ಫಾರ್ಮ್ ಇತ್ತು. ಹಂಗಾಗಿ ನಾನು ನಮ್ಮ ಬಾಸು, ಮಿನಿ ಬಾಸು, ದೊಡ್ಡ ಬಾಸ್ ಹೇಳಿದರು ಅಂದ್ಬಿಟ್ಟು ಹೋಗ್ತಾಯಿದ್ವಿ. ಹಂಗೆ ಆಂದವೇ ಚಂದಾಪುರದಿಂದ ಮುತ್ತನಲ್ಲೂರು ಒಳಗಡೆ ಇರೋದು ಆಫೀಸು. ಹೋಗಿ ಅಲೋವೆರಾ ಅಂದರೆ ಇದರಲ್ಲಿ ಎಲ್ಲಪ್ಪ ಅಂದರೆ ಮದನಪಲ್ಲಿ ಆಂಧ್ರಲ್ಲಿ ಒಂದು ತೋಟ ಮಾಡಿದ್ವಿ ಹೊಸ್ದಾಗೆ. ಅಲ್ಲಿಗೆ ಅಲೋವೆರಾ ಸಸಿ ಬೇಕಾಗುತ್ತೆ, ಅಲ್ಲಿರೋದು ತೊಗೊಬನ್ನಿ ಹೋಗಿ ಅಂತ ಹೇಳಿದ್ರು. ಹಂಗಾಗಿ ನಾನು ನಮ್ಮ ಪೀಟರ್ ಬಾಸ್ ಇಬ್ಬರು ಹೋಗಿ ತೊಗೊಂಬರೋಣ ಅಂತ ಹೋದ್ವಿ. ಅಂದವೇ ಹಂಗೆ ತೋಟದ ಓನರ್ ಇದ್ದಾರಲ್ಲ, ಅವ್ರ ಮನೆಯಲ್ಲಿ ಅದು ಮಣ್ಣು ಗದ್ದೆ ಸ್ವಲ್ಪ ಬರಡಾಗಿತ್ತು, ಗಟ್ಟಿ ಇತ್ತು, ಬರೋಲ್ಲ ಅಂದ್ಬಿಟ್ಟು ಎಲ್ಗುದ್ಲಿ ತಗೊಂಡು ಹಂಗೆ ಹೋದ್ವಿ ತೋಟದ ಹತ್ರ. ನೋಡಿ ಹೆಂಗೆ ಹೊಡಿತಾ ಇದ್ವಿ ಗಾಡಿ, ಎಲ್ಲ ಆಫ್ ರೋಡ್ ಗಾಡಿ ನಮ್ಮದು. ಇಂಟ್ರಾ ಗಾಡಿ ತೊಗೊಂಡೋಗಿ ಗದೆ ಬೆಲೆಯಲ್ಲಿ ಹೊಡಿತಾ ಇದ್ವಿ ಸುಮ್ಮನೆನಾ. ಹೆಂಗಿದೆ ನೋಡಿ ರೋಡು. ಕೊನೆಗೂ ಹೋಗಿ ಹಂಗೆ ಸ್ವಲ್ಪ ಪಕ್ಕದ ಗದ್ದೆಯವ್ರು ಸಿಕ್ಕಿದ್ರು, ಮಾತಾಡಿಸ್ಕೊಂಡು ಮುಂದೆ ಹೋದ್ವಿ. ಜಾಗ ಏನೋ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ನೋಡಿ ನೀವೇ ನೋಡ್ತಾ ಇದ್ದೀರಲ್ಲ, ಅಡ್ಡ ಬೇರೆ ಗಾಡಿ ನಿಲ್ಲಿಸಿದ್ರು ಪಕ್ಕದ ಗದ್ದೆಯವರು. ಪಾಪ ಅವ್ರಿಗೆ ಯಾಕೆ ತೊಂದರೆ ಕೊಡೋದು ಅಂತ ನಮ್ಮ ಬಾಸ್ ಎತ್ತಾಕಿದ್ರು. ಸೈಡಿಗೆ ನಿಲ್ಲಿಸಿ ಬಂದ್ವಿ ಲೊಕೇಶನ್ಗೆ. ಮತ್ತು ಹಂಗೆ ನೋಡ್ಕೊಳ್ಳಿ, ಇಲ್ಲೆಲ್ಲ ಲಾಸ್ಟ್ ವೀಕಲ್ಲಿ ಬಿಸಾಕಿದ್ದೆಲ್ಲ ಹಂಗೆ ಬಿದ್ದಿದೆ. ಇವಾಗ ನಮ್ಗೆ ಅದು ಬೇಡ ಅಂದ್ಬಿಟ್ಟು ಹೊಸ್ದಾಗಿ ತೊಗೊಳ್ಳೋಣ ಅಂತ ಫ್ರೆಶ್ ಆಗಿರೋದನ್ನ ನಮ್ಮ ಬಾಸು ಎಲ್ಗುದ್ದಿ ತಗೊಂಡು ರೆಡಿ ಆದರು. ಕೋಲ್ಗುದ್ದಿನ ಫುಲ್ಲು ಖುಷಿ ಆಗ್ಬಿಟ್ಟವ್ರೆ, ವೀಡಿಯೋ ಮಾಡ್ತಾ ಇರೋದಕ್ಕೆ ಫಸ್ಟ್ ಟೈಮಲ್ಲ ಅಂತ. ಹಂಗೆ ಗಾಡೀಲಿ ಇದ್ದದ್ದು ಕ್ರೇಟ್ಗಳೆಲ್ಲ ಎತ್ಕೊಂಡು ತಗೊಂಡು ಹೋದ್ವಿ. ಹಂಗೆ ಪಕ್ಕದಲ್ಲಿ ಇದ್ದಿದ್ದು ರೇಷ್ಮೆ ತೋಟ ಎಲ್ಲ ನೋಡಿದೆ. ಹಳ್ಳಿ ಕಡೆ ಹೋಗಿ ತುಂಬ ದಿನ ಆಗಿತ್ತು. ಬೆಂಗಳೂರಲ್ಲಿ ಹಳ್ಳಿ ನೋಡಿದ್ವಲ್ಲ, ತುಂಬ ಖುಷಿ ಆಯಿತು. ಹಂಗೆ ನಮ್ಮ ಬಾಸ್ಗೆ ಒಂದು ವೀಡಿಯೋ ಮಾಡ್ಕೊತೀನಿ ಇಟ್ಕೊಳ್ಳಿ ಬಾಸ್ ಅಂದರೆ, ಅವರು ಕಾಮಿಡಿ ಪೀಸ್ ಮಾಡ್ಕೊಬಿಡ್ತೀವಿ ಅಂತ ಬೈತಾಯಿದ್ರು. ಆದರೂ ಇಲ್ಲ ನಡೀರಿ ಬಾಸ್ ಅಂದ್ಬಿಟ್ಟು ಮ್ಯಾನೇಜ್ ಮಾಡ್ಕೊ ಕರ್ಕೊಬಂದೆ. ಆಮೇಲೆ ಲಾಸ್ಟ್ ವೀಕಲ್ಲಿ ತೆಗೆದಾಕಿದ್ದು ಅಲೋವೆರಾ ಎಲ್ಲ ಹಳೇದೇ ತುಂಬ. ಮತ್ತು ಇವಾಗ ಬಿಸಿಲಲ್ಲಿ ಯಾರು ಅಗಿಯೋದು ಅಂದ್ಬಿಟ್ಟು ಯೋಚನೆ ಮಾಡಿದ್ವಿ. ಒಂದೆರಡು ಪೀಸ್ ಎತ್ತು ಹಾಕಿದ್ರು ನಮ್ಮ ಬಾಸು. ಆಮೇಲೆ ನಾನೇ ಬನ್ನಿ ಬಾಸ್ ಬೇಡ, ಅದೆಲ್ಲ ಚೆನ್ನಾಗಿಲ್ಲ, ಹೊಸದೇ ಫ್ರೆಶ್ ಆಗಿರೋದೇ ತೊಗೊಳ್ಳೋಣ ಅಂತ ಹೇಳಿದೆ. ಆಮೇಲೆ ಅವರೂ ಸರಿ ಬನ್ನಿ ಹೊಸದೇ ತೊಗೊಳ್ಳೋಣ, ಹಳೇದು ಬೇಡ ಅಂತಂದ್ಬಿಟ್ಟು ಅದರಲ್ಲೊಂದು 4-5 ಚೆನ್ನಾಗಿದ್ದು ತೊಗೊಂಡೋದ್ವಿ. ನೋಡಿ ಅಗಿತಾ ಇದ್ದಾರೆ ನಮ್ಮ ಬಾಸು. ಅವ್ರು ಅಗ್ದು ಚೆನ್ನಾಗಿರೋದೆಲ್ಲ ಮಾಡಿಕೊಡ್ತಾಯಿದ್ರು. ನಾನು ಹಂಗೆ ಎತ್ತಿ ಕ್ರೇಟ್ಗೆ ಹಾಕೋತಾ ಇದ್ದೆ. ಆಮೇಲೆ ಕೊನೆಗೆ ಸುತ್ತಮುತ್ತ ಎಲ್ಲ ಫುಲ್ಲು ಕಳೆ ಬೆಳೆದ್ಬಿಟ್ಟಿತ್ತು, ಜೋರಾಗಿತ್ತು ಕಳೆ. ಹೆಂಗಿದ್ರು ರೋಟ್ರಿ ಹೊಡಿಬೇಕಲ್ಲ, ಚೆನ್ನಾಗಿರೋದು ಕಿತ್ಕೊಂಡು ಹೋಗ್ಬಿಟ್ಟು ಮದನಪಲ್ಲಿಲಾದರೂ ಚೆನ್ನಾಗಿರೋ ತೋಟ ಮಾಡೋಣ ಅಂದ್ಬಿಟ್ಟು ತಗೋತಾಯಿದ್ವಿ ಅಷ್ಟೇ ಫ್ರೆಂಡ್ಸ್. ಏನು ಹೇಳ್ಬೇಕು ಅಂತ ಗೊತ್ತಾಗ್ತಾಯಿಲ್ಲ ನಿಮ್ಮ ಜೊತೇಲಿ, ಏಕೆಂದರೆ ಇದೇ ನಂದು ಫಸ್ಟು ಓನ್ ವಾಯ್ಸಾಗಿ ಮಾಡ್ತಾಯಿರೋದು. ಅದಕ್ಕೆ ಸ್ವಲ್ಪ ಹಿಂಜರಿತಾ ಇದ್ದೀನಿ. ಮತ್ತು ಹಂಗೆ ಇನ್ನೇನೋ ಲೋಡ್ ಆಯ್ತಲ್ಲ 4-5 ಕ್ರೇಟು. ನಮ್ಮ ಬಾಸ್ ಗಾಡಿ ತಗೋಬಾ ಅಂದರು. ಗಾಡಿ ತಗೊಂಡೋಗಿ ಅಲ್ಲಿ ನಾವು ತೆಗ್ದಿದ್ವಲ್ಲ, ಅಲ್ಲಿಗೆ ಹತ್ರ ಆಗೋ ಥರ ಟರ್ನ್ ಹೊಡೆದು ರಿವರ್ಸ್ ಹೊಡೆದೆ. ಹಂಗೆ ಒಂದೊಂದು ಹಂಗೆ ನಮ್ಮ ಬಾಸ್ ಎತ್ಕೊಬಂದು ಕೊಟ್ಟರು. ನಾನು ಹಂಗೆ ಗಾಡಿಗೆ ಹಾಕ್ಕೊಂಡೆ. ಅವ್ರ ಮೇಲೆ ಬರೋಕ್ಕಾಗಲ್ಲ, ತೇವ್ರಿ ಇತ್ತಲ್ಲ, ಹಂಗಾಗಿ ಕಾಲು ನೋವಿತ್ತು ಅವ್ರಿಗೆ. ಹಾಕ್ಕೊಂಡು 9ರಲ್ಲಿ 7 ಮಾತ್ರ ತುಂಬಿಕೊಂಡು ಇನ್ನೆರಡು ಹಂಗೆ ಖಾಲಿ ಕ್ರೇಟ್ ತಗೊಂಡು ಹೋದ್ವಿ. ಬಾಸ್ ಕೇಳಿದ್ರೆ ಏನಾದರೂ ಒಂದು ಹೇಳೋಣ ಅಂತ ಅಂದವೇ. ಮತ್ತು ಮಾಮೂಲಿ ಗೊತ್ತಲ್ಲ, ರಿಟರ್ನ್ ಹೊರಟ್ವಿ. ಪಕ್ಕದ ಗದ್ದೆಯವರೆಲ್ಲ ಅಲ್ಲೇ ಸೊಪ್ಪು ನೆಟ್ಟಿದ್ರು. ಹಂಗೆ ಬರ್ತಾ ಅವ್ರನ್ನೂ ಮಾತಾಡಿಸ್ಕೊಂಡು, ಅದು ವೀಡಿಯೋ ಮಾಡಿಲ್ಲ ಆದರೂ ಹೇಳ್ತಾಯಿದ್ದೀನಿ. ರೋಡೆಲ್ಲ ಫುಲ್ಲು ಜಲ್ಲಿ ರೋಡ್ ಮಾಡಬೇಕು ಅಂದ್ಬಿಟ್ಟು ಎಲ್ಲ ಕಲ್ಲು ಹಾಕಿದ್ದಾರೆ. ಇನ್ನೂ ರೋಡ್ ರೆಡಿ ಮಾಡಿಲ್ಲ. ನಮಗೂ ಓಡಾಡಿ ಬೇಜಾರಾಗ್ಬಿಟ್ಟಿದೆ. ಅದೇ ರೋಡಲ್ಲಿ ನಮ್ಮ ಭಾಷೆದೇ ಕಾಮಿಡಿ ಮಾಡ್ಕೊಂಡು ಹಂಗೆ ಸ್ವಲ್ಪ ಬೇಗ ಹೋಗೋಣ ಅಂದ್ಬಿಟ್ಟು ಹೊರಟ್ವಿ. ಹಂಗೆ ಮಾಮೂಲಿ ಇಲ್ಲೇ ನಮ್ಮ ದೊಡ್ಡ ಬಾಸ್ ಇರೋ ಏರಿಯಾ ಇದು, ಮುತ್ತನಲ್ಲೂರು ಅಂತ. ಅಲ್ಲೇ ಹಂಗೆ ಪಾಸಾಗಿ ಮುಂದೆ ಬಂದು ಟೀ ಕುಡಿಯೋಣ ಅಂದೆ. ಸರಿ ನಡಿ ಕುಡಿಯೋಣ ಅಂತ ಹೇಳಿದ್ರು ನಮ್ಮ ಬಾಸು. ಕರ್ಕೊಂಡೋಗಿ ನೋಡಿ ಇಳಿಯೋಕೆ ಎಷ್ಟು ಕಷ್ಟಪಡ್ತವ್ರೆ. ರೋಡ್ ಕ್ರಾಸ್ ಮಾಡ್ಕೊಂಡು ಹುಷಾರಾಗಿ ನಮ್ಮ ಬಾಸ್ನ ಕರ್ಕೊಂಡು ಹೋಗ್ಬಿಟ್ಟು ಹಂಗೆ ಅವರಿಗೊಂದು ಕಾಫಿ ಹೇಳಿದೆ, ನಾನೊಂದು ಬೂಸ್ಟ್ ಹೇಳಿದೆ. ಆಮೇಲೆ ಬೂಸ್ಟು ಕಾಫಿ 2 ರೆಡಿಯಾಗಿ ಬಂತು. ಇನ್ನೇನು ರೆಡಿಯಾಗಿ ಬರ್ತಿದ್ದಂಗೆ ನಮ್ಮ ಬಾಸು ಕಾಫಿ ಕೊಟ್ಟೆ, ನಾನು ಬೂಸ್ಟ್ ಕುಡಿದೆ. ಮತ್ತೆ ಹಂಗೆ ಲೋಟ ಇಟ್ಬಿಟ್ಟು ಕುಡಿದಿದ್ದಂಗೆ ಎಲ್ಲ ಆಯಿತು. ನಮ್ಮ ಬಾಸು ಹೊರಡೋಣ ನಡಿಯಪ್ಪ, ಲೇಟಾಗುತ್ತೆ ಅಂದರು. ಕಂಪ್ನಿಗೆ ಟೈಮ್ ಬೇರೆ ಆಗೋಗಿತ್ತು 4:15. ಹಂಗಾಗಿ ನಡಿ ಬೇಗ ಹೋಗೋಣ ಅಂದರು. ಸರಿ ಬನ್ನಿ ಬಾಸ್ ಆಯಿತು ಅಂದ್ಬಿಟ್ಟಿದ್ದೆ. ಅಂತ ತಿರುಗಿಸ್ಕೊಂಡು ಬೇಗ ಕರ್ಕೊಂಡು ಹೋದೆ. ಮತ್ತು ಹಂಗೆ ಅಂದವೇ ಹೋಗ್ಬೇಕಾದ್ರೆ ಚಂದಾಪುರ ಫುಲ್ಲು ಟ್ರಾಫಿಕ್ ಇರುತ್ತೆ ಸಂಜೆ ಟೈಮಲ್ಲಿ. ಈ ಕಡೆ ಇರೋರು ಗೊತ್ತಿರುತ್ತೆ ಯಾವ ಥರ ಇದೆ ಚಂದಾಪುರ ಏನು ಅಂತ.
ಯಾಕೆಂದರೆ ಈ ಕಡೆಯವ್ರಿಗೆ ಮಾತ್ರ ಗೊತ್ತು ಚಂದಾಪುರ ಹೆಂಗೆ ಅಂತ. ಸೊ ಹಂಗಾಗಿ ಇಲ್ಲಿಗೆ ಒಳಗಡೆಯಿಂದ ಬಂದು ಡೈರೆಕ್ಟ್ ಕಂಪ್ನಿ ಬೊಮ್ಸಂದ್ರ ಒಳಗಡೆ ಬರುತ್ತೆ. ಹಂಗೆ ಬಂದು ಕಂಪ್ನಿ ಹತ್ರ ನಮ್ಮ ಬ್ರದರು ಮತ್ತು ನಮ್ಮ ಬಾಸು ಇದ್ದಿದ್ದು 7 ಕ್ರೇಟ್ ಅಲ್ವಾ, 7 ಕ್ರೇಟೂ ಬೆಳಿಗ್ಗೆ ಹೋಗ್ಬೇಕಲ್ಲ, ಇರಲಿ ಬಿಡಿ ಬಾಸ್ ಅಂದರು ಕೇಳಿಲ್ಲ. ಇವರು ನಮ್ಮವ್ರ ಸ್ಟಾಪು. ಹಂಗೆ ನಮ್ಮ ಬಾಸು ಮತ್ತು ನಮ್ಮ ಬ್ರದರ್ ಇಬ್ಬರೂ ಎಷ್ಟು ಹೇಳಿದ್ರು ಕೇಳ್ದೇ ನಾಳೆ ನೋಡ್ಕೊಳ್ಳೋಣ ಬಿಡು, ನಾಳೆ ಬೆಳಗ್ಗೆ ತಾನೆ ಅಂದ್ಬಿಟ್ಟು ಎತ್ತಿ ಒಳಗಡೆ ಆಫೀಸ್ ಒಳಗಡೆ ಇಟ್ಟು ಕೊನೆದಾಗ ನಮ್ಮ ಬಾಸ್ ಏನೋ ಹೇಳ್ತಾರೆ ಕೇಳಿಸ್ಕೊಬಿಡಿ ಎಲ್ಲರೂ ಅಷ್ಟೇ. ಹೇಗಿದೆ ಅಂತ ಹೇಳಿ ವಿಡಿಯೋ ಹಂಗೆ ತಪ್ಪಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೆಕ್ಸ್ಟ್ ವೀಡಿಯೋದಲ್ಲಿ ಕರೆಕ್ಟ್ ಮಾಡ್ಕೊಂಡು ವೀಡಿಯೋ ಮಾಡ್ತೀನಿ. ಥ್ಯಾಂಕ್ ಯು.